ಬಿತ್ತೋದಕ್ಕೆ ಮುಂಚೆ ಕುಂಟೆ ಹೊಡಿಬೇಕಲ್ವಾ? ಬಿತ್ತೋದಕ್ಕೆ ಮುಂಚೆ ಮುಂದೆ ಹೊಡಿಬೇಕು, ಜಲ್ಲಿ ಹೊಡಿಬೇಕಲ್ಲ ಈಗ. ಫೋಟೋ ಹೊಡೆದು ಯೂಟ್ಯೂಬ್ಗೆ ಹಾಕ್ತೀನಿ. ಯೂಟ್ಯೂಬ್ಗೆ ನಡೀಲಿ ಎಂತ ಕುಂಟೆ ಹೊಡಿಯೋದು ಎಂತಕ್ಕೆ ಇವಾಗ ಅಂತ ಹುಡುಗರಿಗೆಲ್ಲ ಹೇಳ್ಬೇಕಲ್ಲ. ಏನಕ್ಕೆ ಈಗಿನ ಹುಡುಗರುಗಳೆಲ್ಲ ಯೂಟ್ಯೂಬಲ್ಲೇ ನೋಡುತ್ತಾನೆ. ಹಾಂ ನಾನು ನೋಡಿದಿಲ್ಲ ಮಗಳು ಬರ್ತೀನಿ. ಎಲ್ಲ ಯೂಟ್ಯೂಬ್ಗೆ ಹಾಕಿ ಇದೆಲ್ಲ ಹುಡುಗರು ನೋಡ್ಬೇಕು, ಕಲ್ತ್ಕೋಬೇಕೆಲ್ಲ. ಈಗ ಬರೀ ಬೇರೆ ಎಲ್ಲ ನೋಡ್ತಾರೆ, ಕಲಿಯಲ್ವಾ? ಹಾಂ ಸರಿ, ಹಾಕಿದ್ದೀನಿ, ಇಲ್ಲಿ ಹಾಕ್ತೀನಿ. ಹಾಂ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಒಂದು ಕಾಂಟೆಂಟು ಯಾವುದೂ ಸಿಕ್ಕಲಿಲ್ಲ, ಯಾವ್ದು ಮಾಡೋಣ ಅಂತ ನೋಡ್ತಾ ಇರಬೇಕಾದ್ರೆ ಮೊನ್ನೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಒಂದು ಅಜಿತ್ ಅವರು ಸುವರ್ಣ ನ್ಯೂಸಲ್ಲಿ ಬರ್ತಾರಲ್ಲ, ಅಜಿತ್ ಅವ್ರು ಹೇಳ್ತಾಯಿದ್ರು 18,000 ಸಂಬಳಕ್ಕೋಸ್ಕರ 18 ಎಕರೆ ಜಮೀನನ್ನು ಬಿಟ್ಟು ಕೆಲಸಕ್ಕೆ ಬರ್ತಾನಂತ, ಯಾವುದೋ ಒಂದು ಜಾಬ್ ಮಾಡೋಣ ಅಂತ. ಆ ವಿಡಿಯೋನ ನೋಡಿ ಬೇಕಾದ್ರೆ ನೀವು ಇದು ನಿಜವಲ್ಲೂ ಅನಿಸುತ್ತೆ. ಅವ್ರು ಹೇಳೋದು ಒಂದೊಂದು ಕರೆಕ್ಟ್ ಅನಿಸುತ್ತೆ. ಸುಮಾರು ಅಸೆಟ್ ಜಾಸ್ತಿ ಇದ್ದು, ಅಂದರೆ ಜಮೀನು ಜಾಸ್ತಿಗಳಿದ್ದು ಅವರು ಒಂದು ಸಣ್ಣ ಕೆಲಸಕ್ಕೆ, ಯಾವುದಾದ್ರೂ ಒಂದು ಸಣ್ಣ ಕೆಲಸಕ್ಕೆ ಬರ್ತಾಯಿದ್ದಾರೆ. ನಾನು ನೋಡಿದ್ದೀನಿ, ನಾನೇ ಹೋಗಿ ಒಬ್ಬರನ್ನ ಒಂದು ಎಲ್ಲಿ ಅಂತ ಅಲ್ಲ, ಒಂದು ರಾಮನಗರ ಏರಿಯಾದಲ್ಲಿ ಒಬ್ಬರು ಒಂದು ಏನೋ ಒಂದು ಕೆಲಸ ಮಾಡ್ತಾಯಿದ್ದೆ ಹುಡುಗ. ಅವನಿಗೆ ಕೇಳಿದೆ ಎಷ್ಟು ಸಂಬಳ ಅಂದರೆ 14,000 ಸಂಬಳ ಬರ್ತಾಯಿದೆ. ಏನು ಎಷ್ಟು ಜಮೀನಿದೆ ಅಂದರೆ ನಂದು 10 ಎಕರೆ ಜಮೀನಿದೆ ಅಂತ. ಸೊ ಯಾಕಪ್ಪ ನೀನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀಯ ಅಂದರೆ, ನನಗೆ ಏನೋ ಒಂದು ಇಲ್ಲಿ ಕೆಲಸ ಮಾಡಬೇಕು, ನನಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀನಿ. ಸೊ ಈ ಥರ ಆದಾಗ ಯಾರೂ ಕೂಡ ಏನೋ ಒಂದು ಏನೋ ಅಸೆಟ್ಟೇ ಇಲ್ಲ, ಜಮೀನೇ ಇಲ್ಲ ಅಂತ ಅಂದವರು ಹೋಗಿ ಬಂದು ಅಥವಾ ಏನೂ ಇಲ್ಲ ಅಂದವರು ಕೆಲಸ ಮಾಡ್ಬೋದು, ಅವಶ್ಯಕತೆ ಇರ್ತದೆ. ಆದರೆ ಒಂದು ಎಲ್ಲ ರೀತಿಯ ಒಂದು ಅವರೇ ಒಂದು 10 ಜನಕ್ಕೆ ಕೆಲಸ ಕೊಡುವಂಗೆ ಇದ್ದು ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಬರ್ತಾಯಿದ್ದಾರೆ. ಅಂದರೆ ಅದು ಹೇಳಿದ್ದಾರೆ, ಅಜಿತ್ ಅವರು ಹೇಳಿದಾರಲ್ಲ, ಅದನ್ನು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪ್ರಾಬ್ಲಮ್ಸ್ಗಳೇನು ಏನೇನೋ ಅವ್ರದ್ದೆಲ್ಲ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಬಿಟ್ಟು ನಾವು ಯಾರೆಲ್ಲ ಏನೋ ಇನ್ನೊಬ್ರಿಗೆ ಜಾಬ್ ಕೊಡುವಂಗೆ ಸ್ಕಿಲ್ಸ್ ಇದ್ದು ಮತ್ತು ಅವರದ್ದೆಲ್ಲ ಅಸೆಟ್ಸ್ ಇದ್ದು ಕೂಡ ಯಾವುದೋ ಒಂದು ಜಾಬಿಗೆ ಬರೋದು ನಿಜವಾಗ್ಲೂ ಅದೊಂದು ಮೂರ್ಖತನ ಅಂತ ಹೇಳ್ಬೋದು. ನೋಡಿ ಬನ್ನಿ, ನಾನು ಇವತ್ತು ಕಾಂಟೆಂಟ್ ಸಿಕ್ಕಿಲ್ಲ, ಒಂದು ಕಾಂಟೆಂಟ್ ಹುಡ್ಕೊಂಡು ಬರ್ತಾಯಿದ್ದೆ. ನಮ್ಮ ಹಳ್ಳಿಯಲ್ಲೇ ಇದ್ದೀನಿ ನಾನು. ಹಳ್ಳಿಯಲ್ಲಿದ್ದಾಗ ನಮ್ಮ ಸುತ್ತಮುತ್ತ ನಮ್ಮ ಹಳ್ಳಿಯಲ್ಲಿ ಒಂದು ರೈತರನ್ನ ಮಾತಾಡಿಸ್ದೆ. ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಅವರ ಒಂದು, ಈಗ ನೋಡ್ತಾ ಇದ್ದೀವಿ ಬೆಳಗ್ಗೆ ಹಳ್ಳಿ ವಾತಾವರಣದಲ್ಲಿ ಒಂದು ಕುಂಟೆ ಹೊಡಿತಾಯಿದ್ರು ಬಿತ್ತೋದಕ್ಕೆ. ಅವೆಲ್ಲ ಈಗಿನ ಹುಡುಗರುಗಳ್ಗೆ ಏನೂ ಗೊತ್ತೇ ಇಲ್ಲ, ಯಾವ ಥರ ಏನು ಮಾಡಬೇಕು, ಕುಂಟೆ ಹೇಗೆ ಹೊಡಿಬೇಕು, ಮತ್ತು ಫುಲ್ ಓವರಾಲ್ ಪ್ರೊಸೆಸ್ಸೇ ಗೊತ್ತಿಲ್ಲ ಅನಿಸುತ್ತೆ. ಎಲ್ಲ ಬರೀ ಬೇರೆ ಏನೇನೋ ಓದ್ತಿ ಏನೇನೋ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಎಲ್ಲರ ಮೂಲ ಉದ್ದೇಶ ಊಟ ತಿನ್ನೋದಕ್ಕೆ ಅನ್ನ ಬೇಕು. ಅನ್ನ ರೈತರು ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ಒಂದು ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ದಯವಿಟ್ಟು, ಇಲ್ಲಾಂದರೆ ನಾನು ಮಾಡೋಕ್ಕೋಗಲ್ಲ ದಯವಿಟ್ಟು ಎಲ್ಲರೂ. ಯಾಕೆಂದರೆ ನನ್ನ ವೀಡಿಯೋ ಓಡಿದ್ರೆ, ನಾನು ನಿಜ ಹೇಳ್ತಾ ಇದ್ದೀನಿ, ನನ್ನ ವೀಡಿಯೋ ಓಡಿದ್ರೆ ರನ್ ಆದರೆ ಮಾತ್ರ ಮಾನಿಟೈಸೇಷನ್ ಆಗೋಕ್ಕೆ ಚಾನ್ಸಸ್ ಇದೆ, ಇಲ್ಲಾಂದರೆ ಅದು ಸ್ಟಾಪ್ ಆಗುತ್ತೆ. ಅದರಿಂದ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದೇನು ಅಂದರೆ, ನನ್ನ ಕಾಂಟೆಂಟು ನನಗೆ ಹೇಗೆ ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಕಾಂಟೆಂಟ್ಗಳು ಅಂದರೆ ಯಾವ್ಯಾವ ರೀತಿ ವಿಷಯ ಮಾಡಬೇಕು ಅಂತ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಟ್ ನಾನು ಒಂದು ಕಾಂಟೆಂಟ್ನ ಹಿಡ್ಕೊಂಡು ಹೋಗಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಆದರೆ ಸಿಗ್ತಾನೇ ಇಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬನ್ನಿ ಈ ವಿಡಿಯೋ ನೋಡಿ, ಎಷ್ಟು ಚೆನ್ನಾಗಿದೆ ಬಿತ್ತೋದು ಹೇಗೆ ಎಲ್ಲ. ನಾನು 8 ಗಂಟೆ ಆದರೂ ರೈತರಿಗೆ ಕಷ್ಟ. ರಾಗಿ ಬೆಳೆ ಹೆಂಗೆ ಮಾಡೋದು ಅಟ್ಟಿಗೆ? ಹಾಂ, ಹೇಳಪ್ಪ, ಕಷ್ಟಪಟ್ಟರೆ ಜೀವನ. ನೆಕ್ಸ್ಟ್ ಯಾವಾಗ ಬಿತ್ತೋದಿದು? ಈಗಲೇ ಇವತ್ತೇನಾ? ಗೆಲ್ಲಿ ಬಿಡ್ತೀನಿ ಈಗ. ಹಾಂ ಗೆಲ್ಲಿ ಬಿಡ್ತೀನಿ ಈಗ. ಸರಿ ಸಮಾಲ ಏನ್ಬಿಟ್ಟು ಹಾಂ ಅಲ್ಲಿ ಬಿಡ್ತಾ ಇದ್ದೀನಿ.